ನಿಮ್ಗೇನ್ ಜಾಸ್ತಿ ಹೇಳೋದಿಲ್ಲಮ್ಮ, ಬಟ್ಟೆ ಹೈ ಕ್ಲಾಸ್ ಆಗದೆ ಅರ್ಧ ರೇಟ್ ಕೊಡ್ತೀನಿ ನಿಮ್ಗೆ. ಏನಮ್ಮ ಪಲ್ಲು, ಸ್ಯಾಂಪಲ್ಗೆ ಅಂತ ನೀನು ಇದನ್ನ ತಗೋ, ನಾನು ಇದನ್ನ ತಗೋತೀನಿ. ಏನಪ್ಪ ನಿಮ್ಗೆ ನೈಟಿ ಇಷ್ಟ ಆಯ್ತಾ? ಯಾಕಮ್ಮ ಅದು ಇಷ್ಟ ಆಗಬೇಕು? ಹಾಕೊಡೋದು ನೀನ್ ತಾನೆ, ನಿನಗೆ ಇಷ್ಟ ಆದ್ರೆ ಸಾಕು. ಅಲ್ವೇನಪ್ಪ? ನೀನ್ ಹಾಕೊಳ್ಳಿ ಬಿಡ್ಲಿ, ನಾನು ಚೆನ್ನಾಗೇ ಕಾಣ್ತೀಯಮ್ಮ. ಯಾಕಮ್ಮ ಹೊಡ್ದೆ? ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನಪ್ಪ? ನಿನಗೆ ಈ ಟವಲ್ ಇಷ್ಟ ಆಯ್ತನಮ್ಮ? ನನ್ಗೆ ಯಾಕಪ್ಪ ಇಷ್ಟ ಆಗ್ಬೇಕು? ಏನಮ್ಮ ಹೀಗೆ ಮಾತಾಡ್ತೀಯ? ಇನ್ನು ಮೇಲಿಂದ ನಾ ಸ್ನಾನ ಮಾಡಿದ್ಮೇಲೆ ಒರ್ಸ್ಕೊಳ್ಳೋದು ಇದ್ರಲ್ಲೇನೆ. ಅಮ್ಮ ಅದಕ್ಕೆ 200 ರೂಪಾಯಿ, ಇದಕ್ಕೆ 200 ರೂಪಾಯಿ, ಒಟ್ಟು 400 ರೂಪಾಯಿ ದುಡ್ಡು ಕೊಡ್ತೀನಿ. 400 ರೂಪಾಯ? ಏನಪ್ಪ ಸ್ವಲ್ಪ ಕಮ್ಮಿ ಮಾಡ್ಕೋ, 2ರಿಂದ ಸೇರಿ 200 ರೂಪಾಯಿ ಕೊಡ್ತೀವಿ. ಹೋಗ್ಲಿ ಕೊಡಿ, ನನಗೂ ಬೋಣಿ ಆಗ್ಬೇಕು. ಏನಪ್ಪ ದುಡ್ಡು ಕೊಡಿ. ಯಾವನ ಹತ್ರ ಇದೆ ದುಡ್ಡು? ನಿಮ್ಮ ಅಣ್ಣನ ಕೇಳಮ್ಮ. ಅಣ್ಣಯ್ಯ ಅಣ್ಣಯ್ಯ ಬೈಲಿ. ಏನಮ್ಮ ದೇವ್ರ ಕೊಟ್ಟ ತಂಗಿ? ನೀನ್ ಫುಟ್ಪಾತ್ ವ್ಯಾಪಾರ ಮಾಡೋದು ಗೊತ್ತಾಯ್ತು. ಅಣ್ಣಯ್ಯ ಫುಟ್ಪಾತ್ ಅಲ್ಲ, ಕಾಂಪೌಂಡ್ ಒಳಗ್ ಬಂದು ಗಾಡಿ ಮಾರ್ತಾ ಇದ್ದಾನೆ. ಇದನ್ನೇ ಫುಟ್ಪಾತ್ ವ್ಯಾಪಾರ ಅನ್ನೋದು. ಈ ಬುಡನ್ ಸಾಬಿ ಹತ್ರ ಕಿತ್ತೋಗಿರೋ ಬಟ್ಟೆ ತಗೋತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಅಣ್ಣಯ್ಯ ನಾವೇನ್ ಜಾಸ್ತಿ ಬಟ್ಟೆ ತಗೊಂಡಿಲ್ಲ, ನಾನು ಒಂದೇ ಒಂದ್ ನೈಟಿ, ನಮ್ಮ ಯಜಮಾನ್ರು ಒಂದ್ ಟವಲ್. ದುಡ್ಡು ಕೊಡಣ್ಣಯ್ಯ. ಯಾಕೆ ಮನೇಲಿ ನೈಟಿ ಇಲ್ವಾ, ಟವೆಲ್ ಇಲ್ವಾ? ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ನಾನೇ ತುಂಬಾ ಹಳೆ ಬಟ್ಟೆಗಳೇ ತಾಂಡ್ವ ಆಡ್ತಿವಿ, ಮತ್ತಾಕಮ್ಮ ಖರ್ಚು. ಹೋದ್ ವರ್ಷ ಯುಗಾದಿ ಹಬ್ಬ ಮಾಡಿದ್ವಿ ಅಂತ ಈ ವರ್ಷ ಖರ್ಚಾಗುತ್ತೆ ಅಂತ ಯುಗಾದಿ ಹಬ್ಬನೇ ಮಾಡ್ತಾರಕ್ಕಾಗತ್ತಾ? ಹಬ್ಬನೇ ಬೇರೆ, ಬಟ್ಟೆನೇ ಬೇರೆ. ಇದಕ್ಕೂ ಖರ್ಚಾಗುತ್ತಮ್ಮ. ಹಬ್ಬ ಮಾಡೋದು ಮನೆಗೆ ಒಳ್ಳೇದಾಗ್ಲಿ ಅಂತ, ಮತ್ತೆ ಬಟ್ಟೆ ತಗೊಳ್ಳೋದು ಎತ್ತಕ್ಕೋ ಮನೆ ಹಾಳಾಗ್ಲಿ ಅಂತ. ಹಾಲ್ ಚೆನ್ನಾಗಿದೆ ತಗೊಳ್ಳಿ ಸ್ವಾಮಿ, ಇದು ಯಾಕೆ ಹಿಂಗ್ ಕಂಜೂಸ್ಗೆ ಆಡ್ತೀರಿ? ನಾವು ಬರೋದೇ ಅಪರೂಪ. ಅಷ್ಟಕ್ಕೂ ನೀವು ಯಾರಿಗೆ ತಗೊಳ್ಳೋದು? ನಿಮ್ ತಂಗಿಗೆ ನಿಮ್ ಮಳಿಂಗೆ ಅಲ್ವಾ? ದುಡ್ಡೇನ್ ಮಾಡಿ ಪೂಜೆ ಮಾಡ್ತೀರಾ? ಸತ್ ಮೇಲೆ ಹೊತ್ಕೊಂಡು ಹೋಗ್ತೀರೇನ? ಏ ಬುಡನ್ ಸಾಬ, ಹೀಗೆ ಮಾತಾಡಿದ್ರೆ ನಿನ್ನ ಬುಡಾನೇ ಅಲ್ಲಾಡ್ಸ್ಬಿಡ್ತೀನಿ. ಯಾವ್ದೋ ಕಿತ್ತೋಗಿರೋ ಬಟ್ಟೆ ತರ್ತೀಯ, ನಮ್ ಎದೆ ಮೇಲೆ ಹಾಕ್ ಹೋಗ್ತೀಯ, ಅದ ನೀವು ಹಾಕೊಂಡು ಕಿಲ 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 ಅಂತ ಕುಣಿತವೆ. ಏ ಈ ಬಟ್ಟೆಗಳು 3 ತಿಂಗಳು ಬಾಳ್ಕೆ ಬರಲ್ಲ. 1 ನಿಮಿಷ ಒಳಗ್ ಬರ್ತೀರಾ? ಬುಡನ್ ಸಾಬು ಆ ಬಟ್ಟೆಗಳನ್ನ ಎಲ್ಲಿಂದ ತಂದ ಅಂತ ಗೊತ್ತಾದ್ರೆ ನೀವು ಆಶ್ಚರ್ಯದಿಂದ ಸೋತೋಗ್ಬಿಡ್ತೀರಾ. ಮಾಶಾಂದಿಂದ. ನೀವ್ ಹೇಳ್ತಿರೋದು ನಿಜನ ಬಾವ? ಕಣೋ, ಸ್ಮಶಾನದಲ್ಲಿ ಹೆಣಗಳ ಮೇಲೆ ಬಟ್ಟೆಗಳನ್ನ ಹಾಕಿರ್ತಾರೆ, ಅದನ್ನ ಇವನು ತಂದು ನೀಟಾಗಿ ಇಸ್ತ್ರಿ ಮಾಡಿ ಮಾರ್ತಾನೆ. ಉಪಯೋಗಿಸಬಾರ್ದು, ದೆವ್ವಗಳ ಬಟ್ಟೆ. ಎಷ್ಟ್ರ ಮೇಲೆ ನಿಮ್ಮಿಷ್ಟ. ಏನಮ್ಮ ಪಲ್ಲು, ಹೆಣಗಳ ಮೇಲೆ ಇಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕ್ತಾರ? ಹೂನಪ್ಪ, ಹೆಣಾದ್ಮೇಲೆ ಹೊಸ ಬಟ್ಟೆ ಹಾಕಿ ಹೂಳೋದು. ಬನ್ನಿಪ್ಪ ವಾಪಸ್ ಕೊಟ್ಬಿಡೋಣ. ಏನಪ್ಪ ಬುಡನ್ ಸಾಬು, ನೀನ್ ಒಂದ್ ರೌಂಡ್ ಹಾಕೊಂಬಾ, ಆಮೇಲೆ ತಗೋತೀವಿ. ಏನಮ್ಮ ಪಲ್ಲು ನಿಮಗೆ ಇಷ್ಟೊಂದು ದುಡ್ಡು? ಏನಪ್ಪ ನಮ್ಮ ಅಣ್ಣ ಹೆಂಗೆ ಈ ನಡುವೆ ಲೆಕ್ಕನೇ ಗೊತ್ತಾಗ್ತಾ ಇಲ್ಲ. ಆಗಾಗ ಪಾಕೆಟ್ ಮನಿಗೆ ಅಂತ 200-300 ಎದುರಿಸ್ತಾ ಇದ್ದೀನಿ. ಮತ್ತೆ ಯಾಕೆ ಅದೇ ನಿಮ್ಗೆ ಇಷ್ಟ ಬಗ್ಗೆ ನೈಟ್ ಇದೆಯಲ್ಲ ಅದನ್ನ ತಗೋ. ನೈಟಿ ಏನಪ್ಪ, ನಿಮಗ್ ಟವಲ್ಲು ಕೊಡಿಸ್ತೀನಿ ಬನ್ನಿ. ಆಗಾಗ 200-300 ಯಾಕೆ ಶಾರ್ಟೇಜ್ ಬರ್ತಿದೆ ಅಂತ ಈಗ ಗೊತ್ತಾಗ್ತಿದೆ. ಅಲ್ಲ, ಮನೆ ಮುಂದಿನೇ ಕಳ್ರಾಗ್ಬಿಟ್ರೆ ನಾನು ಯಾರನ್ನ ಕೇಳೋಣ? ಇರ್ಲಿ, ವಸೂಲಿ ಮಾಡ್ತೀನಿ. ಏನು ಯಜಮಾನ್ರೆ, ಬಿಸಿ ಬಿಸಿ ಕೆನೆ ಕಾಫಿ? ಲೆಕ್ಕಾಚಾರ ಮಾಡುವಾಗ್ಲಿ ಏನಾದ್ರು ತಂದ್ಕೊಡ್ತೀಯಲ್ಲ, ನಾನು ಇದ್ದೀನಿ ನಿಂಗೆ. ಯಾವಾಗ್ಲೂ ದುಡ್ಡು ಎಣಿಸ್ತಾ ಇರ್ತೀರಾ, ಕಾಫಿ ಯಾವಾಗ ತಂದ್ಕೊಡೋದು? ಆಯ್ತು, ಎಟ್ಬಿಟ್ಟು ಹೋಗು. ನನ್ಗೇನಾದ್ರೂ ದುಡ್ಡು ಉಳಿಯುತ್ತಾ? ಬ್ಯಾಂಕಿಗೆ ಕೊಟ್ಟೋದಕ್ಕೆ 5,000 ರೂಪಾಯಿ ಶಾರ್ಟೇಜ್ ಬರ್ತಿದೆ, ಕೊಡ್ತೀಯಾ? ಕಟ್ಕೊಳ್ಳಿ, 10 ಕೋಟಿ ರೂಪಾಯಿನೂ ನಿಮ್ ಹೆಸರಿಗೆ ಬರ್ದು ಕೊಡ್ತೀನಿ. ನಿಂತಿದ್ದೆ, ಇವಾಗ 10 ಕೋಟಿ ಆಗ್ಬಿಡ್ತಾ? ಜಮೀನ್ ಬೆಲೆ ಹಾಗೆ ಇರುತ್ತಾ? 10 ಕೋಟಿ ಏರಿದೆ. ಆಯ್ತು, ಹೋಗೋ. ಇಲ್ಲೇ ಇದ್ರೆ ಏನಾಗುತ್ತಾ? ನನ್ ತಲೆ ಕೆಡುತ್ತೆ, ಹಾಗೆ ಇಲ್ಲಿಂದ. ನೋಡ್ದಿಯಮ್ಮ ಪಲ್ಲು, ಯಾವಾಗ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ, ಎಷ್ಟು ದುಡ್ಡು ಹೇಳಿಸ್ತಾ ಇದ್ದಾರೆ. ಅಣ್ಣಯ್ಯ, ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಾವು ದುಡ್ಡು ಕೇಳಿದ್ರೆ ಕೊಡಲ್ಲ ಅಂತ ಯಾಕೆ ಹೇಳ್ತೀಯ? ಬನ್ನಿಪ್ಪ ಇಲ್ಲೇ. ನಮ್ಮ ಯಜಮಾನ್ರನ್ನ ಹೊಡಿತೇನೆ. ಲೇ ಚಂಪ, ನೀನ್ ಎಷ್ಟೇ ಆಗೋ ಆಚೆ ಕಡೆ ಹೇಳು, ನಮ್ಮ ಅಣ್ಣ ಹೊಡಿತೀನಿ ಬಡಿತೀನಿ
ಹಿಡ್ಕೊಂಡು ಚಚ್ತೀನಿ ಅದನ್ನ ಕೇಳಕ್ ನೀನ್ ಯಾರೇ ದೊಡ್ಡವ್ರ ಮೇಲೆ ಟ್ರೈ ಮಾಡ್ಬಾರ್ದು ಅನ್ನೋದು ಗೊತ್ತಿಲ್ವಲ್ಲ ನಿಂಗೆ? ಇವನು ದೊಡ್ಡವನಲ್ಲ ದಡ್ಡ ಅಯ್ಯೋ ಅಣ್ಣಯ್ಯನೇ ಹೊಡಿತಿದ್ಯಲ್ಲಮ್ಮ. ಹೊಡೆದ್ರೆ ಏನಮ್ಮ ತಪ್ಪು ದೊಡ್ಡವ್ರನ್ನ ಚಿಕ್ಕವಳು ಹೊಡಿಬಾರ್ದಮ್ಮ. ಆದ್ರೆ ಇವನು ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಎಷ್ಟು ಹೊಡಿತಿದ್ದ ಅವನು ದೊಡ್ಡವನು ಅದಕ್ಕೆ ಹೊಡಿತಿದ್ದ. ಚಿಕ್ಕವ್ರು ತಪ್ಪು ಮಾಡಿದ್ರೆ ದೊಡ್ಡವ್ರು ಹೊಡಿಬೋದು ದೊಡ್ಡವ್ರು ತಪ್ಪು ಮಾಡಿದ್ರೆ ಚಿಕ್ಕವ್ರು ಹೊಡಿಬಾರ್ದ ಎಲ್ರೂ ನೀನು ಬುದ್ಧಿನ ಕಲ್ತ್ಬಿಟ್ರೆ ಮಕ್ಕಳು ಅಪ್ಪ ಅಮ್ಮನ ಹಿಡ್ಕೊಂತ ಒದಕ್ಬಿಡ್ತಾರೆ. ಮಗನೇ ನೀನೇನ್ ಕಟ್ಟ ಕಡೆಯ ತುಂಡೋ ಬೆಂಡೋ ತಂಗಿ ಕೈಲಿ ಒದೆ ತಿಂತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ. ಇವ್ಳು ಕೇಳಿದಷ್ಟು ದುಡ್ಡನ್ನ ಇವಳು ಮುಖದ ಮೇಲೆ ಬಿಸಾಕು. ಇವಳು ಕೇಳಿದಾಗೆಲ್ಲ ಕಿತ್ತು ಕಿತ್ತು ಕೊಡ್ತಾ ಇದ್ರೆ ಅದನ್ನ ರೋಲ್ ಕಾಲ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಹೆದರ್ಸಿ ಬೆದರ್ಸಿ ದುಡ್ಡು ವಸೂಲಿ ಮಾಡ್ತಾರೆ. ಅಲ್ಲ ಇಷ್ಟೆಲ್ಲ ಗಲಾಟೆ ಆಗೋದಕ್ಕೆ ಕಾರಣ ಏನು ಅಂತೀನಿ. ನೈಟಿ ಟವೆಲ್ ತಗೊಳ್ಬೇಕು ಅಂದು ನಾನ್ ದುಡ್ಡು ಕೊಡ್ಲಿಲ್ವಲ್ಲ, ಅದಕ್ಕೆ ಸೇರ್ ತೀರ್ಸ್ಕೊಳ್ತಿದ್ದಾರೆ. ಪಲ್ಲುನ ಚೂ ಬಿಟ್ಟು ನಿಮ್ಗೆ ಹೊಡ್ಸಿದ್ದು ನಾನೇ. ಯಾರು ಹುಷಾರಾಗಿರಿ, ಇಲ್ಲ ಅಂದ್ರೆ ಇದೇ ತರ ಏಟ್ಗಳು ಬೀಳ್ತಾನೇ ಇರ್ತದೆ. ವಿಠಲ್ ಮಹಾರಾಜ್ರು ಈ ಕಿತ್ಪಿ ಕೆಲಸ ನಿಮ್ಮದೇ. ನನ್ ತಂಗಿನ ನನ್ ಮೇಲೆ ಚೂಪಿಟ್ಟು ಹೊಡ್ಸ್ತೀರ, ನೋಡ್ತೀರಿ ನಿಮ್ಗೂ ವಧೆಗಳು ಬಿದ್ದೆ ಬೀಳುತ್ತೆ. ಏನು ಜನಗಳು ಬಿಟ್ಟು ನನ್ನ ಹೊಡಿಸ್ತೀರಾ? ನಾನ್ ಯಾಕೋ ಹೊಡ್ಸ್ಲಿ, ದೇವ್ರೇ ಬಂದು ಹೊಡಿತಾನೆ. ಏನು ಇದು ಹೊಸ ಟವಲ್ ನನಗೆ ತೋರಿಸ್ತಾ ಇಲ್ವಲ್ಲ. ನನ್ನ ಹೆಂಡತಿ ಪಲ್ಲು ಕೊಡ್ಸಿದ್ದು ಚೆನ್ನಾಗಿದ್ಯಾ? ನನಗೂ ಈ ತರದೊಂದು ಟವಲ್ ಕೊಡ್ಸ. ಗೊತ್ತು, ಇಂಥ ಟವಲ್ನ ನಿನ್ ಕೆಲ್ ಸುತ್ಕೊಳಕ್ ಆಗಲ್ಲ ಕಣ. 2 ಟವಲ್ ಕೊಡ್ಸ, ಜಾಯಿಂಟ್ ಮಾಡ್ಬಿಟ್ಟು ಸುತ್ಕೊತೀನಿ. ನೀನು ಟವಲ್ ಸುತ್ಕೊಳ್ಳೋದು, ಆನೆಗೆ ಚಡ್ಡಿ ಹೊಲ್ಸೋದು ಎಲ್ಲ ಒಂದೇ. ಪದ್ದು, ಈ ಟವಲ್ ಕೊಡ್ಸೋದಕ್ಕೆ ನಮ್ಮ ಭಾವ ಎಷ್ಟು ಗಲಾಟೆ ಮಾಡಿದ್ರು ಗೊತ್ತೇನೋ. ಬಿಲ್ಕುಲ್ ಕೊಡ್ಸಲ್ಲ ಅಳಿ ಅಂದ್ರೆ ಅನ್ಬಿಟ್ರು. ಯಾಕೋ ಇತ್ತೀಚೆಗೆ ನಮ್ಮ ಭಾವಂಗೆ ನಾನು ಕಂಡ್ರಾಗ್ತಿಲ್ಲಪ್ಪ. ಅದು ಇತ್ತೀಚೆಗಂತಲ್ಲ ಕಣ, ಯಾವತ್ತಿನ ಮನೆ ತುಂಬಿಸ್ಕೊಂಡ್ರು ಆವತ್ತಿಂದಲೇ ಆಗ್ತಿಲ್ಲ. ಲೇಟ್ ಚಂಪ, ಅಡ್ಗೆ ಇನ್ನೂ ಲೇಟನೇ. ನಮ್ಮ ಯಜಮಾನ್ರೆ ಇದನ್ನ ಕೇಳಲ್ಲ, ನೀನ್ ಯಾವನೋ ಕೇಳಕ್ಕೆ? ನಾನು ಈ ಮನೆ ಅಳಿಯ, ಹೊಲ್ಲು ನನಗೆ ಪವರ್ ಕೊಟ್ಟಿದ್ದಾಳೆ. ಹೆಗಲ್ ಮೇಲೆ ಟವಲ್ ಹಾಕೊಂಡ ತಕ್ಷಣ ಪವರ್ ಬಂದ್ಬಿಡಲ್ಲ. ಪವರ್ ಅನ್ನೋದು ಒಳಗಿಂದ ಬರ್ಬೇಕು. ಅದು ಬರುತ್ತೆ. ಅಡ್ಗೆ ಆದ ತಕ್ಷಣ ತಗೊಂಡ್ ಬಡಿತೀನಿ, ಹೋಗಲೇ. ನನಗೆ ಆವಾಜ, ನಿನಗೆ ಕಾದಿದೆ. ಯಾಕೆ ಹೊಡೆದೆ? ಯಾರು ಹೊಡೆದಿದ್ದು? ಅಲ್ಲ ಕಣೆ, ಊಟ ಲೇಟ್ ಅಂತ ಕೇಳಿದಕ್ಕೆ ಟವಲ್ ಗುಬ್ರ ಕುಡಿತಿಯಲ್ಲೇ. ಹೋಗಲೇ. ಇದನ್ನ ನಾನು ಬಿಡಲ್ಲ, ಈ ವಿಷಯನ ನಾನು ಹೀಗೆ ಬಿಡಲ್ಲ. ರಂಪ ರಾಮಾಯಣ ಮಾಡೇ ಮಾಡ್ತೀನಿ. ಪಲ್ಲು ಬಾಮೈನೆ ಯಾಕಪ್ಪ ಹಾಕಿಸ್ಕೊಂಡ್ರಿ ಬಿಟ್ಲು ಕರೆಕ್ಟ್ ಟೈಮ್ಗೆ ನೀವು ಬಂದ್ರಿ ಜೊತೆಗೆ. ಅಡಿಗೆ ಯಾಕೆ ಲೇಟ್ ಅಂತ ಕೇಳಿದಕ್ಕೆ ಈ ಚಂಪ ಗುಬ್ರ ಕೊಡದ್ಲು. ಹೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ಸಾಕು ಸುಮ್ಮನೆ, ನಮ್ಮ ಇಬ್ಬರನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅಂದ್ಮೇಲೆ ನೀವೇ ತಾನೇ ಹೊಡೆದಿದ್ದು. ಏನಮ್ಮ ಗಲಾಟೆ? ಅಭಿ, ನೀವು ಈ ಚಪ್ಪಗೆ ಸಿಕ್ಕಾಪಟ್ಟೆ ಲೀನಿಯನ್ಸ್ ಕೊಟ್ಟಿದ್ರ. ಇವಳು ಹೆಡ್ ಮೇಲೆ ಕುತ್ಕೊಂಡಿದ್ದಾಳೆ. ಪಾಪ ಬಿಟ್ಲಿಂಗೆ ಟವಲ್ ನ ಫೇಸ್ ಮೇಲೆ ಗುಬ್ರಾಕಿ ಹೊಡೆದಿದ್ದಾಳೆ. ಇಲ್ಲ ಯಜಮಾನ್ರೆ, ನಾನ್ ಹೊಡ್ತಿಲ್ಲ. ಹಾಗಾದ್ರೆ ಟವೆಲ್ದೇನೋ ಪ್ರಾಬ್ಲಮ್. ಸ್ಮಶಾನದಲ್ಲಿ ಬಿದ್ದಿರೋ ಟವೆಲ್ ನ ತಂದು ಮಾರಿದರೆ ಅದರಿಂದ ಹೀಗೆಲ್ಲ ಆಗುತ್ತೆ. ಅಂದ್ರೆ ಇದು ಮುಟ್ಟವಲ್ಲ. ಏಟ್ ಬಿದ್ಮೇಲೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಪಲ್ಲು ಯಾಕೆ ಊಟ ಮಾಡಿದೆ ಹಾಗೆ ಕೂತಿದ್ಯಾ? ಅಮ್ಮ ಇವತ್ ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗಿದ್ದಾರೆ. ಅವ್ರು ಒಳ್ಳೆ ಸುದ್ದಿ ತರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಅಳಿಯಂದಿರು ಅದ್ ಯಾವತ್ತು ಒಳ್ಳೆ ಸುದ್ದಿ ತಂದಿದ್ದಾಳಮ್ಮ. ಅವಳನ್ನ ಮನೆ ತುಂಬಿಸ್ಕೊಂಡಿದ್ದೆ ಒಂದು ಕೆಟ್ಟ ಸುದ್ದಿ. ಏನಪ್ಪ ಇಂಟರ್ವ್ಯೂ ಹೇಗ್ ಮಾಡಿದ್ರಿ? ಅವ್ರು ಕೇಳೋ ಪ್ರಶ್ನೆಗಳ ನನಗೆ ಅರ್ಥ ಆಗಲ್ಲ ಕಣಮ್ಮ. ಅಂತದ್ ಅವ್ರೇನ್ ಕೇಳಿದ್ರು ನೀವೇನ್ ಹೇಳಿದ್ರಿ? ಮಳೆ ಎಲ್ಲಿಂದ ಬೀಳುತ್ತೆ ಅಂತ ಕೇಳಿದ್ರು, ನಾನು ಆಕಾಶದಿಂದ ಅಂತಂದೆ. ನೀವು ಸ್ಟುಪಿಡ್ ಬಿಡದ. ಹೇಳಿದ್ದಾಳೆ. ಮತ್ತಿನ್ನೇನ್ ಕೇಳಿದ್ರು? ಈ ದೇಶದಲ್ಲಿ ನೀವು ಹೆಚ್ಚಾಗಿ ಏನನ್ನ ನೋಡಿದ್ದೀರಾ ಅಂತ ಕೇಳಿದ್ರು. ಅದಕ್ ನೀವೇನ್ ಹೇಳಿದ್ರಿ? ನಿರುದ್ಯೋಗ ಅಂದೆ. ನೀವು ಸ್ಟುಪಿಡ್ ಐತೆ, ಗೆಟ್ ಔಟ್ ಅಂದ್ರು. ಉದ್ಯೋಗ ಜಾಸ್ತಿ ಆಗಿರೋದ್ರಿಂದಾನೆ ನಾನ್ ಇಂಟರ್ವ್ಯೂಗ್ ಬಂದಿದ್ದು ಅಂತ ಹೇಳ್ಬೇಕಿತ್ತು. ಅರ್ಥನೇ ಆಗಲ್ಲ ಅವ್ರಿಗೆ. ಅಲ್ಲಮ್ಮ, ಮಹಾತ್ಮ ಗಾಂಧಿ ಅವ್ರನ್ನ ನೀವು ಕಡೆ ಸಲ ಯಾವಾಗ ನೋಡಿದ್ದು ಅಂತ ಹೇಳಿದ್ರು. ಅದಕ್ಕೆ ನೀವೇನು ಹೇಳಿದ್ವಿ? 500 ರೂಪಾಯಿ ನೋಟ್ ಮೇಲೆ ಅಂತಂದೆ. ಇನ್ನು ಸತಿ ನಮ್ಮ ಆಫೀಸ್ಗೆ ನೀನೇನಾದ್ರು ಇಂಟರ್ವ್ಯೂಗೆ ಬಂದ್ರೆ ನಿನ್ನ ಕಾಲು ಮುರಿದು ಬಿಡ್ತೀನಿ. ಇವು ಗೆಟ್ ಔಟ್ ಅಂದ್ರು. ನೀವೇನ್ರಿ ನನ್ನನ್ನ ಗೆಟ್ ಔಟ್ ಅನ್ನೋದು? ನಾನು ಗೆಟ್ ಔಟ್ ಆಗ್ತೀನಿ ಅಂತ ಹೇಳಿ ಬಂದುಬಿಟ್ಟೆ. ಅತ್ತೆವ್ರೆ, ಒಂದು ಕನ್ಫರ್ಮ್ ಆಗೋಯ್ತು, ನನಗೆ ಕೆಲಸ ಕೊಡುವಂತಹ ಯಾವ ಕಂಪನಿನೂ ಈ ದೇಶದಲ್ಲಿ ಇಲ್ಲ. ದೇಶದಲ್ಲಿ ಮಾತ್ರ ಅಲ್ಲ, ಈ ಭೂಮಿ ಮೇಲೆ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆವ್ರೆ. ಅಷ್ಟಿಲ್ದೆ ನಾನು ಯಾವಾಗ್ಲೂ ಹೇಳ್ತೀನ, ನನಗೆ ಪಲ್ಲು ಬೇರೆ ಅಲ್ಲ, ನೀ ಬೇರೆ ಅಲ್ಲ ಅಂತ. ಯಾಕಮ್ಮ ಹೊಡೆದೆ? ಇನ್ನೇನಪ್ಪ
ಏನಪ್ಪ ಹೋಗೋದು ಬರೋದು ಹೋಗೋದು ಬರೋದು ಇಷ್ಟೇ ಆಗೋಯ್ತು ನಿಮ್ ಕತೆ. ನಾನು ಹೋಗಲ್ಲ ಅಂತ ಹೇಳಿದ್ರು ಬಲವಂತವಾಗಿ ನನ್ನ ತಳ್ತೀರಾ, ಹಾಳಾಗೋಗಿ ಅಂತ ನಾನು ಹೋಗಿ ಬರ್ತೀನಿ. ನನ್ನ ಮಗ ತಂದು ಹಾಕ್ತಾನೆ, ಚೆನ್ನಾಗಿ ತಿಂದು ತೇಗಿ ಒಂದು ಮೂಲೆ ಬಿಟ್ಟಿನಿ. ಇವುದು ಒಂದು ಜನ್ಮನ ಅದು ಒಂದೇ, ನೀವು ಒಂದೇ. ಹೊಡಿ ಅಂದ್ರೆ ಇಂಟ್ರಿಗೆ ಹೋಗಿದ್ದೇನಾಯ್ತು? ಮುಖ ನೋಡಿದ್ರೆ ಗೊತ್ತಾಗೋಲ್ವೇನೋ, ಮಕ್ಕ ಮುಗಿಸ್ ಕಳ್ಸ. ಇವೆಲ್ಲ ನಿಮ್ಮಿಂದನೇ ಆಗಿತ್ತು. ನಾನೇನಪ್ಪ ಮಾಡಿದೆ? ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ತಗೊಳ್ಳಿ ಅಳಿ ಅಂದ್ರೆ ಅಂತ ದುಡ್ಡನ್ನ ಪ್ರೀತಿಯಿಂದ ಕೊಟ್ಟು ಗುಟ್ಲಕ್ಕಂತ ಹೇಳಿ ಕಳಿಸ್ಬೇಕು. ಅದು ಬಿಟ್ಟು ಕೋಪ ಮಾಡ್ಕೊಂಡು ಕೊಟ್ಟಲ್ಲ, ಅದಕ್ಕೆ ಹೀಗಾಗಿದ್ದು. ನಾ ಇಂಟ್ರಿಗೆ ಹೋಗ್ತೀನಿ ದುಡ್ಡು ಕೊಡಿ ಅಂತ ಕೇಳ್ಬೇಕು, ಜಾಟ್ ಒದ್ದು ಬಿಡ್ತೀನಿ. ಯಾಕಮ್ಮ ಹಿಂಗ್ ಹೊಡಿತಾ ಇದೆಯಾ? ಇನ್ನೇನಪ್ಪ ಈ ವಯಸ್ಸಲ್ಲೂ ದುಡ್ಡುಗೋಸ್ಕರ ನಮ್ಮ ಅಣ್ಣ ಇನ್ ಮುಂದೆ ಕೈ ಚಾಚ್ ನಿಂತ್ಕೋತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಸಣ್ಣ ಪುಟ್ಟ ಕೆಲಸ ಮಾಡೋದ್ರು ಸರಿ, ಸಂಪಾದನೆ ಮಾಡ್ಕೊಂಡು ಬರ್ಬೇಕು. ಅಲ್ಲಿವರೆಗೂ ನಾನ್ ನಿಮ್ಮನ್ನ ಉಪವಾಸ ಕೆಡವಿದ್ದೀನಿ. ಇವತ್ತೊಂದು ದಿವಸ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ನಾಳೆಯಿಂದ ಉಪವಾಸ ಇರ್ತೀನಮ್ಮ. ಈಗ್ಲಿಂದಾನೇ ಉಪವಾಸ ಬಿದ್ದಿರ್ಬೇಕು. ಲೈ ಬಿಟ್ಲ ಸಿಕ್ಕಾಪಟ್ಟೆ ತಿನ್ಬಿಟ್ಟೆ ಕಣೋ, ಓವರ್ಲೋಡ್ ಆಗೋಯ್ತು. ಅದು ಒಂದಿನ 2 ಬಾಳೆಹಣ್ಣು ಬೇರೆ ತಿನ್ಬೇಕಂತ. ಬೆಳಗಿಂದ ಉಪವಾಸ ಇರೋ ಮುಂದೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ತಿಂದ್ಬಿಟ್ಟೆ ಅಂತ ಹೇಳ್ತಿದ್ದೆಲ್ಲ, ನಿನಗೇನು ಅನ್ನಿಸ್ತಾನೆ ಇಲ್ವೇನೋ? ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು ಕಣ. ಯಾವತ್ತು ನೀನು ಈ ಡೈಲಾಗ್ ನನಗೆ ಹೇಳ್ದಂಗಿತ್ತು ಅಲ್ವಾ? ಅಯ್ಯೋ ಪಾಪಿ, ಯಾವತ್ತೋ ಹೊಡೆದಿದ್ದ ಡೈಲಾಗಿಗೆ ಇವತ್ತು ರಿವೆಂಜ್ ತೀರ್ಸ್ಕೊತಿದ್ದಿಲ್ಲ, ನೀಗೇನು ಅನ್ನಿಸ್ತಿಲ್ವಾ? ನಾನು ಆ ಥರ ಹೇಳಿಲ್ಲ, ನೀನು ಹಾಕಿ ತಿಳ್ಕೊಂಡ್ರೆ ನಾನು ಏನು ಮಾಡೋದಿಕ್ಕಾಗೋದಿಲ್ಲ. ಚಂಪ ನಿನ್ನ ಅಡಿಗೆನು ನನಗೆ ಬಡಿಸ್ಬಿಟ್ಲು ಕಣೋ. ಒಂದು ಚೂರು ಮಿಗುತ್ತೆ, ಅದನ್ನೇ ನಾಯಿಗೆ ಹಾಕೋದು, ನೀನೇ ತಿನ್ಕೊಂಡ್ಬಿಡು ಅಂತ. ಅದಕ್ಕೆ ನೀನ್ ನಾಯಿ ತಿನ್ನಂಗೆ ತಿಂದ್ಬಿಟ್ಟೆ. ನಾನು ಹೆಂಗೆ ತಿಂದೆ ಅಂತ ನನಗೆ ಗೊತ್ತಾಗೋದಿಲ್ಲ ಕಣೋ, ಅದು ನೋಡಿದವ್ರು ಹೇಳಬೇಕು. ಬಾಳೆಹಣ್ಣು ತುಂಬ ರುಚಿಯಾಗಿದೆ. ಏನಪ್ಪ 3 ಹೊತ್ತು ಊಟ 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 ಅಂತ ಕನ್ಸ್ ಕಾಣದ್ ಬಿಟ್ಟು ಕೆಲ್ಸ 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 ಅಂತ ಅನ್ಕೊಳ್ಳಿ, ಯಾವ್ದಾದ್ರು ಒಂದ್ ಕೆಲ್ಸ ಸಿಗ್ಬೋದು. 3 ದಿವಸ ಉಪವಾಸ. ಕಣ್ಣಲ್ಲಿ ನೀರ್ ಬರ್ತಿದೆ ಕಣಮ್ಮ. ಟವಲ್ ಕೊಡ್ಸಿದೀನಲ್ಲ, ಅದ್ರಲ್ಲಿ ಒರ್ಸ್ಕೊಳ್ಳಿ. ಬಿಟ್ಲಾ, ನಾನು ನಿನ್ನ ಜೊತೆ ಕೂತ್ಕೊಂಡು ಅಳಟೆ ಹೊಡಿತಾ ಇದ್ರೆ ಪಲ್ಲು ಕೋಪ ಬಂದು ನನ್ನ ಊಟನೂ ಬಂದ್ ಮಾಡ್ಬಿಡ್ಬೋದು. ನಾನು ಬರ್ತೀನಿ. ನಾನು ಎದ್ದೋದಾಗ ಈ ಸಿಪ್ಪೆನ ಕಸದ ಬುಟ್ಟಿಗೆ ಹಾಕ್ಬಿಡು. ಈ ಸಿಪ್ಪೆನ ಕಸದ ಬುಟ್ಟಿಗೆ ಹಾಕ್ಲೋ ಬಾಯಿಗೆ ಹಾಕೊಳ್ಳೋ ಗೊತ್ತೇ ಆಗ್ತಿಲ್ಲವೇ. ನಂಜನ್ ಕೂಡ್ದೆ. ನಿತ್ತನ್ನು ಬರ್ತಿಲ್ವೇ? ಅಡುಗೆ ಮನೆಗೆ ಹೋಗಿ ಏನಾದ್ರು ಕದ್ದು ತಿನ್ನೋಣ ಅಂತಂದ್ರೆ ಊಟ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ ಪಾಪಿಗಳು. ಹೋಗ್ಬಿಟ್ಟು ನೀರಾದ್ರು ಕುಡಿಯೋಣ. ಅಯ್ಯಮ್ಮ, ಅಯ್ಯೋ ಅಲ್ಲೋ, ಯಾರೋ ಟವಲ್ನ ಗುಬ್ಬರಾಗಿ ಹೊಡೆದ್ರು ಕಣಮ್ಮ. ಉಪವಾಸದಿಂದ ನರಳುತ್ತಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಹಾಗ ಅನ್ಸಿರುತ್ತೆ. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ, ನೀನೇ ಹೊಡೆದೆ ಅಂತ. ನಾನ್ ಯಾಕಪ್ಪ ಹೊಡಿಲಿ? ಇಷ್ಟಕ್ಕೂ ಹೊಡಿಬೇಕಂದ್ರೆ ಗುಬ್ರ ಹಾಕಿ ಯಾಕೆ ಹೊಡಿತೀನಿ? ಡೈರೆಕ್ಟ್ ಆಗಿ ಹೊಡಿತೀನಿ. ಉಪವಾಸ ಕೆಡವಿರೋದು ಯಾಕೆ ಅಂತ ಗೊತ್ತಾಯ್ತಾ? ದುಡಿಯೋದನ್ನ ಕಲ್ಸ್ಕೊಳ್ಳಿ ಅಂತ. ಹೋಗಿ ಬಿಟ್ಕೊಳ್ಳಿ. ಹೆಗಲ ಮೇಲೆ ಟವಲ್ ಬಿದ್ರೆ ಸಾಕು, ಯಾರೋ ಗೊಬ್ಬರ ಕೊಡ್ತಾರಲ್ಲ. ನಮ್ಮ ಭಾಳ ಹೇಳ್ದಂಗೆ ಇದು ಭೂತದ ಟವಲ್ ಏನು ಆದ್ರೂ ಅತ್ತವ್ರೆ, ಹೀಗೆ ಮಾಡಿದ್ ಸರಿನಾ? ನಾನೇನ್ ಮಾಡಿದೆ? ಜೂಗರ್ಸ್ತಾ ಕೂತಿದ್ದ ಅಳಿಯನಿಗೆ ಟವಲ್ ಗುಬ್ರ ಕೊಡ್ತಲ್ಲ, ಇದು ಸರಿನಾ ಅಂತ. ಯಾವತ್ತಾದ್ರೂ ಅತ್ತೆ ಅಳಿಯನ್ಗಳ ಮೇಲೆ ಕೈ ಮಾಡಿದ್ದು ಉಂಟೆ? ಮತ್ತೆ ಯಾರು ಹೊಡ್ತಿದ್ದು? ನಿಮ್ಗೆಲ್ಲ ಹುಚ್ಚಿಡ್ದಿರ್ಬೇಕು. ಹೋಗಿ ಹುಚ್ಚಾಸ್ಪತ್ರೆ ಸೇರ್ಕೊಳ್ಳಿ.
ಆಕ್ಚುಲಿ ಹೂ ಇಸ್ ಬೀಟಿಂಗ್? ಅದೇ ಗೊತ್ತಾಗ್ತಿಲ್ಲ ಅದಕ್ಕೆ. ನಮ್ಮ ಯಜಮಾನ್ರಿಗೆ ಪುಕ್ಸಟ್ಟೆ ಬೀಟಿಂಗು. ದುಡ್ಡು ಕೊಟ್ಟು ಹೊಡೆದಿದ್ರೆ ಇಷ್ಟು ನೋವು ಆಗ್ತಿರ್ಲಿಲ್ವೋ ಏನು? ಹಳ್ಳಿಕಾಯಿ ನೀರ್ಕಾಯಿ ಆಗೋ ಮಟ್ಟದಲ್ಲಿ ಹೊಡೆದು ಬಿಟ್ರು. ಹೀಗೆ ಹೊಡೆಸ್ಕೊತಾ ಇದ್ರೆ ಒಂದಲ್ಲ ಒಂದ್ ದಿವಸ ಹೋಗಿ ಹಾಕಿಸ್ಕೊಳ್ಳೋದಕ್ಕೆ ಹಾಗೆಲ್ಲ ಮಾತಾಡ್ಬೇಡಿಪ್ಪ. ನಂಗಿರೋದ್ ನೀವೊಬ್ರೇ ಯಜಮಾನ್ರು. ನನಗೆ 100 ಜನ ಹೆಂಡತಿ ಇದ್ದಾರೆ. ಲೈ ಬಿಟ್ಲ ನಾವು ಪತ್ತೆದಾರಿ ಕೆಲಸ ಮಾಡಿ ಎಂತೆಂತ ಕೇಸ್ಗಳನ್ನ ಹಿಡ್ದಾಕ್ಬಿಟ್ಟಿದೀವಿ. ನಿನಗೆ ಹೊಡಿತಾ ಇರೋದು ಯಾರು ಅಂತ ಹಿಡ್ದಾಕದ್ ಕಷ್ಟನೇನಾ? ಲೋಪದ್ದು ಅವರು ಗುಬ್ರು ಹಾಕಿ ಹೊಡಿತಾ ಇದ್ದಾರೆ ಕಣೋ. ನಾವು ಗುಬ್ರು ಹಾಕೊಂಡು ಹುಡ್ಕೋದ್ರೆ ಆಯ್ತು. ದೇವ್ರ ಕೊಟ್ಟ ತಂಗಿ ಹೇಗಿದ್ದಾರಮ್ಮ ನಿಮ್ಮ ಯಜಮಾನ್ರು? ಏನೋ ಇದಾರಣ್ಣಯ್ಯ, ಯಾವತ್ತು ಬೆನ್ನ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ. ಬೆನ್ನೇನಮ್ಮ, ನಾನೇ ಬಿಟ್ಟು ಹೋಗೋ ಹಾಗಿದ್ದೀನಿ. ಲೇ ಚಂಪ, ನಮ್ಮ ಯಜಮಾನ್ರಿಗೆ ಯಾರು ಹೊಡಿತಿದ್ದಾರೆ ಅನ್ನೋದನ್ನ ಎಲ್ರು ಸೇರಿ ಕಂಡಿಡಿಬೇಕು. ಮಾಡಕ್ಕೇನು ಕೆಲಸ ಇಲ್ಲ ಅಂತ ಇದು ಬೇರೆ ಮಾಡ್ತಾರೆ. ಪಲ್ಲು ಸರಿ, ಅದಕ್ಕೆ ವ್ಯವಸ್ಥೆ ನಾನ್ ಮಾಡ್ತೀನಿ. ಬನ್ನಿಪ್ಪ, ಏನಂಗಲ್ಲ, ನಿಮ್ಗೆ ಇಲ್ಲಿ ಯಾರು ಹೊಡೆಯಲ್ಲ, ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಪಲ್ಲು, ನನಗೆ ತುಂಬಾ ಭಯ ಆಗ್ತಿದೆ. ನಾನು ರೂಮಲ್ಲೇ ಮಲ್ಕೊಂಡ್ಬಿಡ್ತೀನಿ. ನಿಮ್ಮ ಕೆಲಸ ಸಿಗೋವರೆಗೂ ರೂಮಲ್ಲಿ ನೋ ಎಂಟ್ರಿ. ನೋಡಮ್ಮ, ಯಾವುದೇ ಕಾರಣಕ್ಕೂ ನಿಮ್ಮ ಜಾಜರ್ಕೆ ಜೊತೆ ಜಾಸ್ತಿ ಸೇರಕ್ ಹೋಗ್ಬಿಡಮ್ಮ. ಯಾಕಪ್ಪ? ನೀನು ಅವ್ರ ಚಳಿ ಕರಿತಿದ್ಯಾ? ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರು ಇಲ್ಲಿಲ್ಲ. ಏನಪ್ಪ ಮತ್ತೇನಾಯ್ತು? ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಯಾರೋ ಟವಲ್ನ ಗುಬ್ರಾಕಿ ವಾಡ್ದಾಕ್ಬಿಟ್ರು ಕಣಮ್ಮ. ಇವತ್ತು ಬಿದ್ದ ಸ್ಟೇಟ್ ಯಾವತ್ತು? ಯು ಡೋಂಟ್ ವೆರಿ, ನಿನ್ಗೆ ಯಾರು ಹೊಡೆದಿದ್ದು ಅಂತ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ನಿನಗೆ ಅಟ್ಯಾಕ್ ಮಾಡಿದ್ದು ಇದಾ? ಒಂದು ನಿಮಿಷ. ನನಗೆ ಅಟ್ಯಾಕ್ ಮಾಡಿದ್ದು ದೆವ್ವನ. ಯಾಕೆ ಹೀಗಾಯ್ತು? ನಮ್ಮ ಅಣ್ಣಯ್ಯ ಹೇಳ್ತಾನೆ ಇದ್ದ, ಆ ಬುಡನ್ ಸಾವತ್ರ ಬಟ್ಟೆ ತಗೋಬೇಡಿ, ಅವ್ನ್ ಸ್ಮಶಾನದಲ್ಲಿರೋ ಬಟ್ಟೆನ ಇಲ್ಲಿ ತಂದು ಮಾರ್ತಾನೆ ಅಂತ. ನಾವು ಅವ್ನ್ ಮಾತೆ ಕೇಳಲಿಲ್ಲ, ಅದಕ್ಕೆ ಹೀಗಾಗ್ತಿದೆ. ಅಲ್ಲಮ್ಮ ಪಲ್ಲು, ಆ ದೆವ್ವ ನನ್ನನ್ನ ಟಾರ್ಗೆಟ್ ಮಾಡಿ ನನಗ್ ಮಾತ್ರ ಯಾಕಮ್ಮ ಟಾರ್ಚರ್ ಕೊಡ್ತಾ ಇದೆ? ನೀನು ಕೊಡ್ತಾನೆ ಇಲ್ಲ. ನಾನಿನ್ನು ಆ ಲೈಟಿನ ಹಾಕೊಂಡೇ ಇಲ್ವಲ್ಲ. ಇನ್ನೇನ್ ಮಾಡ್ತಿದ್ಯಪ್ಪ? ಯಾರಪ್ಪ ನೀನು? ಅಲ್ಲಪ್ಪ, ಅವ್ರಿಗೆ ಸಾಲ ವಾಪಸ್ ಕೊಡ್ಬೇಕು ಅಂತ ನನಗೆ ಯಾಕಪ್ಪ ಟಾರ್ಚರ್ ಕೊಡ್ತಿದ್ಯಾ? ಹೋಗಿ ದುಡ್ಡು ಕೊಟ್ಬಿಡು, ನಾನೇ ಕೊಟ್ಬಿಡ್ತೀನಿ. ಇವಾಗ ನಾನು ಏನ್ ಮಾಡ್ಬೇಕು? ನನಗೆ ಏಟು ಬೀಳೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ನನ್ನ ಹತ್ರ ಟವಲ್ ಇಲ್ಲ. ಬಂದು ಸರ್ರ ಹೊಡ್ಕೊಂಡು ಹೋಗ್ಬಿಟ್ಟಿಲ್ಲಪ್ಪ. ನಿದ್ದೆ ಮಾಡೋದಕ್ಕೂ ಬಿಡಲ್ಲ, ಯಾಕಪ್ಪ ಹಂಗ್ ಕಿರ್ಚ್ಕೊಂಡು ಸಾಯ್ತಿದ್ದೀರಾ? ನೀನು ನಿದ್ದೆ ಮನೆ ಹಾಳಾಗ್ ಹೋಗ. ಇಷ್ಟು ದಿವಸ ನನಗೆ ಗುಬ್ರ ಕೊಡ್ತಿದ್ದು ಯಾರು ಅಂತ ಗೊತ್ತಾಗೋಯ್ತು. ಯಾರು? ಮೂಲೆ ಮನೆ ಆಂಜನಪ್ಪ ಸತ್ತು ದೆವ್ವಾಗಿದ್ದಾನೆ, ಅವನು ಹೊಡಿತಾ ಇರೋದು. ಅವ್ನು ಯಾಕೆ ನಿಮಗ್ ಬಂದು ಹೊಡಿಬೇಕು? ಆಂಜನಪ್ಪ ಬಾವನ್ಗೆ 5,000 ರೂಪಾಯಿ ಸಾಲ ಕೊಡ್ಬೇಕಂತೆ. ಅವನು ಸತ್ತು ದೆವ್ವಾಗಿದ್ದಾನಲ್ಲ, ಇವಾಗ ನಾನು ದುಡ್ದು 5,000 ರೂಪಾಯಿನ ಬಾವನ್ಗೆ ಸಾಲ ತೀರಿಸ್ಬೇಕಂತೆ. ಅಲ್ಲಿವರೆಗೂ ಹೊಡಿತಾನಂತಮ್ಮ. ನಮ್ ಕೈಲಂತೂ ನಿಮಗ್ ಬುದ್ಧಿ ಕಲ್ಸಕ್ ಆಗಿಲ್ಲ, ಆ ದೆವ್ವನಾದ್ರೂ ಕಲಿಸ್ತಿದ್ಯಲ್ಲ ಅಷ್ಟು ಸಾಕು. ಲೇ ಪಲ್ಲು, ಎಲ್ಲೇ ಈ ದಂಡ ಪಿಂಡ್ಗಳು 2 ದಿನದಿಂದ ಕಾಣ್ತಾನೆ ಇಲ್ಲ. ಅವ್ರಿಬ್ರು ದುಡಿಯಕ್ ಹೋಗಿದಾರಮ್ಮ. ಏನು? ದಂಡ ಪಿಂಡ್ಗಳು ದುಡಿಯಕ್ ಹೋಗಿದ್ದಾವ? ಈ ವಿಷಯ ಕೇಳಿ ನನಗಂತೂ ಲಂಗಮ್ಮ ಚಳಿ ಆಗ್ತಾ ಇದೆ. ನಮ್ಮ ಯಜಮಾನ್ರಿಗೆ ಆಗಾಗ ಹೊಡಿತಿದ್ದವ್ರು ಬೇರೆ ಯಾರು ಅಲ್ಲ, ಆ ಮೂಲೆ ಮನೆ ಆಂಜನಪ್ಪ ಸತ್ತು ದೆವ್ವ ಆಗಿ ಆ ನಮ್ಮ ಯಜಮಾನ್ರಿಗೆ ಹೊಡಿತಾ ಇದ್ದ. ಅವನು ಯಾಕೆ ನಮ್ಮ ಹಳ್ಳಿಯಿಂದಲ್ಗೆ ಹೊಡಿಬೇಕಿತ್ತು? ಆ ಆಂಜನಪ್ಪ ಅಣ್ಣಯ್ಯಂಗೆ 5,000 ರೂಪಾಯಿ ಬಾಕಿ ಸಾಲ ಕೊಡ್ಬೇಕಿತ್ತಂತೆ, ಅದನ್ನ ನಮ್ಮ ಯಜಮಾನ್ರು ತೀರಿಸ್ಲಿ ಅಂತ ಹೊಡಿತಾ ಇದ್ದ. ಅದಕ್ಕೆ ನಮ್ಮ ಯಜಮಾನ್ರು ದುಡಿಯಕ್ ಹೋಗಿದ್ದಾರೆ. ಅಂತೂ ನಮ್ಮ ಹಳ್ಳಿಯಿಂದಲ್ಗೆ ಬುದ್ಧಿ ಕಲ್ಸಕ್ಕೆ ಆ ದೆವ್ವನೇ ಬರಬೇಕಾಯ್ತು. ಏನಮ್ಮ ಪಲ್ಲು,
2 ದಿನದಿಂದ ಕಷ್ಟಪಟ್ಟು ಬೆವರು ಸುರಿಸಿ 5,000 ರೂಪಾಯಿನ ಸಂಪಾದನೆ ಮಾಡ್ಕೊಂಬಂದಿದ್ದೀನಿ. ತಗೋ ನಿಮ್ಮ ಅಣ್ಣನ ಕೊಟ್ಬಿಡು. ಬೇಡಪ್ಪ, ಇದನ್ನ ನೀವೇ ಅಣ್ಣ ಹೆಂಗ್ ಕೊಡಿ, ತುಂಬಾ ಖುಷಿ ಆಗ್ಬಿಡ್ತಾನೆ. ಹೌದಾ? ಬಾಬಾ ಸ್ವಲ್ಪ ಬರ್ತೀರಾ? ದಂಡ ಪಿಂಡಿಗಳ 2 ದಿನದಿಂದ ಎಲ್ಲಿ ಹೋಗಿದ್ರು? ಮೊದಲು ಈ 5,000 ರೂಪಾಯಿ ಇಟ್ಕೊಳ್ಳಿ. ಯಾವ್ದು ಇದು? ಮೂಲೆ ಮನೆ ಅಂಜನಪ್ಪ ನಿಮ್ಗೆ ದುಡ್ಡು ಕೊಡ್ಬೇಕಿತ್ತಂತೆ. ಹಾ ಹೌದು, 5,000 ರೂಪಾಯಿ ಕೊಡ್ಬೇಕಿತ್ತು. ಅದೇ ಇದು. ಆದ್ರೆ ಅವನು ಸತ್ತೋಗಿದ್ದಾನಲ್ಲೋ. ಬಾವ ಅವನು ದೆವ್ವಾಗಿ ಬಂದು ನನಗೆ ಹೊಡಿತಾ ಇದ್ದ. ಅವನು ತೀರಿಸ್ಬೇಕಾಗಿರೋ ಸಾಲನ ಬಿಟ್ಲ ನೀನು ದುಡ್ಡು ತೀರಿಸ್ಬೇಕು ಅಂತಂದ. ಕಷ್ಟಪಟ್ಟು ದುಡ್ದು 5,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಂದು 5,000 ರೂಪಾಯಿ ನಾನು ತೀರಿಸ್ಬಿಟ್ಟಿದ್ದೀನಿ. ನೀವು ದುಡ್ದಿದ್ರು ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲಪ್ಪ. ಅಣ್ಣಯ್ಯ, ದುಡ್ಡು ಕೊಟ್ಟಿದ್ದಾಯ್ತು ತಾನೆ, ಮತ್ತೆ ಯಾಕೆ ತಕರಾರು ತೆಗಿತಿದ್ಯಾ? ಸರಿ ಬಿಡಮ್ಮ, ಅಲ್ಲಿಂದ ಅಲ್ಲಿಗೆ ಲೆಕ್ಕ ಸರಿ ಹೋಯ್ತು. ಬಾಬಾ ನಿಮ್ಮ ದುಡ್ಡು ನಿಮಗೆ ತಲುಪ್ತು. ಇನ್ಮೇಲಾದ್ರೂ ಆ ಅಂಜನಪ್ಪ ದೇವ ಬಂದು ನನಗೆ ಹೊಡೆಯಲ್ಲ ಅಲ್ವಾ? ಇಲ್ಲ, ಆ ದೇವ ಕೇಳ್ತೀನಿ ಬರ್ಬೇಡ ಅಂತ. ನೀವ್ ಹೇಳಿದ್ರೆ ಅದಕ್ಕೆ ಕೇಳ್ಬಿಡುತ್ತಾ? ಆ ದೇವ ನನ್ನ ಮಾತೆ ಕೇಳೋದು. ಅದ್ ಹೇಗೆ ಹೇಳ್ತೀರಾ? ಆ ದೇವಕ್ಕೆ ಬಂದು ಹೊಡಿ ಅಂತ ಹೇಳಿದ್ದೆ ನಾನು. ಹೌ ಇಟ್ ಇಸ್ ಪಾಸಿಬಲ್? ಈ ನನ್ನ ದೇವ್ರು ಕೊಟ್ಟ ತಂಗಿ 200-300 ಎಗರಿಸಿ 5,000ಕ್ಕೆ ಉಂಡೆನಾಮ ತಿಕ್ಕಿದ್ಲು. ಅದಕ್ಕೆ ನಾನು ಈ ರೀತಿ ವಸೂಲ್ ಮಾಡಿದೆ. ಮತ್ತೆ ಡೆವಿಲ್ಲು? ಯಾವ ಭೂತನೂ ಇಲ್ಲ ಕಣ್ರಿ, ಹೊಳೆಯನ್ರಿ ಹೊಡಿತಿದ್ದು ನಾನೇ.